ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಮನೆ ಶೆಡ್ಗಳ ನೆಲಸಮ ಕೇಸ್ಗೆ ಸಂಬಂಧಪಟ್ಟಂತೆ ಅರ್ಥಾತ್ ಪಿಣರಾಯಿ ವಿಜಯನ್ ಅವರ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜೋರು ರಾಜಕೀಯ ಜಟಾಪಟಿ ಆಗ್ತಾ ಇದೆ. ಕೇರಳದ ಸಿಎಂ ಪಿಣರಾಯಿ ಎಂಟ್ರಿಯಿಂದ ರಾಜಕೀಯ ಜಟಾಪಟಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ತೀವ್ರ ಮುಜುಗರವನ್ನು ಸೃಷ್ಟಿ ಮಾಡಿದೆ. ಪಿಣರಾಯಿ ರಾಜಕಾರಣದ ದಾಳಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬೆದರಿದೆ. ಯುಪಿ ಮಾಡೆಲ್ ಕ್ರಮದ ಆರೋಪದಿಂದ ಕೈ ಹೈಕಮಾಂಡ್ ಇಕ್ಕಟ್ಟಲ್ಲಿ ಸಿಲುಕಿಕೊಂಡಿದೆ. ಮುಂಬರುವ ಕೇರಳ ವಿಧಾನಸಭಾ ಚುನಾವಣೆಗೆ ಇದೇ ವಿಚಾರ ದಾಳವಾಗಿದೆ ಅನ್ನೋದು ಗೊತ್ತಾಗ್ತಿದೆ. ರಾಜ್ಯ ಸರ್ಕಾರ ಕಾನೂನುಬದ್ಧವಾಗಿ ಇದೆ ಅಂತ ಹೇಳಿದ್ರೂ ಕೂಡ ಈ ವಿಚಾರವನ್ನು ಪ್ರಸ್ತಾಪಿಸಿರೋದ್ರಿಂದ ಸಹಜವಾಗಿಯೇ ಕಾಂಗ್ರೆಸ್ ನಾಯಕರು ಇಕ್ಕಟ್ಟಿಗೆ ಸಿಲುಕಿಕೊಂಡಿದ್ದಾರೆ. ಖುದ್ದು ರಾಜ್ಯ ಸರ್ಕಾರಕ್ಕೆ ಕೆ.ಸಿ. ವೇಣುಗೋಪಾಲ್ ಅವರು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ರಾಜಕೀಯ ವಿಚಾರಕ್ಕೆ ಈ ರೀತಿ ಕೇರಳಕ್ಕೆ ಸಹಾಯ ಮಾಡೋದು, ನೆರವನ್ನು ಕೊಡೋದು, ಅವ್ರು ಹೇಳಿದಂತೆ ಕೇಳೋದು ಇದೇ ಮೊದಲೇನಲ್ಲ. ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ವಾಯ್ನಾಡ್ನಲ್ಲಿ ಇಲ್ಲಿನ ಕಾಂಗ್ರೆಸ್ ನಾಯಕರುಗಳು ಏನೇನು ಮಾಡಿದ್ರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೆ ಪಿಣರಾಯಿ ವಿಜಯನ್ ಅಲ್ಪಸಂಖ್ಯಾತ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಇದು ಸಹಜವಾಗಿಯೇ ಕೆ.ಸಿ. ವೇಣುಗೋಪಾಲ್ ಅವರ ಬುಡಕ್ಕೆ ಬಿಸಿ ತಾಗಿಸಿದೆ. ತತ್ಕ್ಷಣಕ್ಕೆ ಎಚ್ಚೆತ್ಕೊಂಡಿದ್ದಾರೆ. ಇವ್ರದೇ ಸರ್ಕಾರ ಅಲ್ವಾ, ನಿರ್ದೇಶನ ಕೊಟ್ಟಿದ್ದಾರೆ. ಬಟ್ ನಿನ್ನೆ ಸಿ.ಎಂ ಮಾಡಿರುವಂತಹ ಮಾತು, ಒಂದು ವೇಳೆ ಪುನರ್ವಸತಿಯನ್ನು ಕಲ್ಪಿಸಿಕೊಡೋದಕ್ಕೆ ಮುಂದಾಗಿದ್ದೇ ಆದರೆ ಅದು ಬೇರೆ ರೀತಿಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುತ್ತೆ. ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಸೂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ರಾಜಕೀಯ ಕಾರಣಕ್ಕೆ ಕೇರಳಕ್ಕೆ ಸಹಾಯ ಹಸ್ತವನ್ನು ಚಾಚ್ತಾ ಇರುವಂತಹದ್ದು ಅಥವಾ ಅವ್ರಿಗೆ ನೆರವು ಕೊಡ್ತಾ ಇರುವಂತಹದ್ದು ಕಾಂಗ್ರೆಸ್ಸಿಗೇನು ಹೊಸದಲ್ಲ. ಪ್ರಿಯಾಂಕಾ ವಾದ್ರಾ ವಯನಾಡಿನಲ್ಲಿ ಸ್ಪರ್ಧಿಸಿದಂತಹ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ. ಈಗ ಚುನಾವಣೆಯ ಸಂದರ್ಭದಲ್ಲಿ ಮತ್ತೆ ಅದೇ ರೀತಿಯ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುತ್ತಾ ಅಂತ ಹೇಳಿ? ಪ್ರೇಮ್, ಈಗಾಗಲೇ ಜಿಬಿಐಯಿಂದಾಗ್ಲಿ ಅಥವಾ ಬಿಡಿಐಯಿಂದಾಗ್ಲಿ ಸಾಕಷ್ಟು ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಅಕ್ರಮ ಲೇಔಟ್ಗಳನ್ನ ತೆರವು ಮಾಡಿದ್ದಾರೆ, ಅಕ್ರಮ ಮನೆ ಶೆಡ್ಗಳನ್ನೆಲ್ಲ ತೆರವು ಮಾಡಲಾಗಿದೆ, ಬಹಳ ವರ್ಷಗಳಿಂದ ಮಾಡಲಾಗ್ತಿದೆ. ಈ ತರದ ಇಕ್ಕಟ್ಟು ರಾಜ್ಯ ಸರ್ಕಾರ ಯಾವತ್ತೂ ಕೂಡ ಎದುರಾಗಿರ್ಲಿಲ್ಲ. ಮುಂದಿನ ವರ್ಷ ಆರಂಭದಲ್ಲೇ ಇನ್ನೊಂದ್ 2-3 ತಿಂಗಳ ನಂತರ ಕೇರಳದಲ್ಲಿ ವಿಧಾನಸಭೆ ಚುನಾವಣೆ ಇದೆ. ಆ ಹಿನ್ನೆಲೆಯಲ್ಲೇ ಅದನ್ನ ದಾಳವಾಗಿಟ್ಕೊಂಡು ಇಲ್ಲಿನ ಕೋಗಿಲು ಲೇಔಟ್ ನಲ್ಲಿ ಏನ್ ಮುಸ್ಲಿಂ ಅಲ್ಲಿ ಅಕ್ರಮವಾಗಿ ಮುಸ್ಲಿಮರು ಮನೆಗಳನ್ನ ಶೆಡ್ಗಳನ್ನ ಕಟ್ಕೊಂಡಿದ್ರು, ಅವ್ರನ್ನ ತೆರವು ಮಾಡಲಾಯಿತು. ಅದನ್ನ ಇಟ್ಕೊಂಡು ರಾಜಕೀಯ ದಾಳವನ್ನ ಪಿಣರಾಯಿ ವಿಜಯನ್ ಕರ್ನಾಟಕದಲ್ಲಿ ಪ್ರಯೋಗ ಮಾಡಿದ್ದಾರೆ. ಯಾಕಂದ್ರೆ ಕೇರಳದ ಮುಸ್ಲಿಮರ ಓಲೈಕೆಯ ಕಾರಣಕ್ಕಾಗಿ ಈ ಒಂದು ದಾಳವನ್ನ ಅವರು ಉರುಳಿಸಿದ್ದಾರೆ. ಇದು ಎಲ್ರಿಗೂ ಕೂಡ ಸ್ಪಷ್ಟ ಆಗಿದೆ. ಆದ್ರೆ ಇಷ್ಟರಿಂದಲೇ ಕಾಂಗ್ರೆಸ್ ಹೈಕಮಾಂಡ್ ಒಂದ್ ರೀತಿಯಲ್ಲಿ ಒತ್ತಡಕ್ಕೆ ಒಳಗಾಗಿದೆ, ಒಂದ್ ರೀತಿಯಲ್ಲಿ ಮುಜುಗರಕ್ಕೆ ಒಳಗಾಗಿದೆ. ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇರುವಂತದ್ದು. ಈ ತರದ ಸನ್ನಿವೇಶಗಳನ್ನ ಸೂಕ್ಷ್ಮವಾಗಿ ನಿಭಾಯಿಸಿ ಈಗ ಏನ್ ಅವ್ರನ್ನೆಲ್ಲ ತೆರವು ಮಾಡಲಾಗಿದೆ, ಅತಂತ್ರರನ್ನ ಮಾಡಿದ್ದೀರಾ, ಅವ್ರನ್ನ ಪುನರ್ವಸತಿ ಕಲ್ಪಿಸ್ಕೊಡಿ, ಸರಿಯಾದ ವ್ಯವಸ್ಥೆ ಕಲ್ಪಿಸ್ಕೊಡಿ ಅನ್ನುವಂತಹ ಒಂದು ತಾಕೀತನ್ನ ಖಡಕ್ ಆಗಿ ಒಂದ್ ರೀತಿಯಲ್ಲಿ ಕಡ್ಡಾಯವಾಗಿ ಮಾಡಿ ಅನ್ನೋ ಅರ್ಥದಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರ ಮೂಲಕ ಹೈಕಮಾಂಡ್ ರವಾನೆ ಮಾಡಿರುವಂತದ್ದು. ಸಹಜವಾಗಿ ಸಿಎಂ ಡಿಸಿಎಂ ಹೈಕಮಾಂಡ್ ಸೂಚನೆ ಬಂದ ಹಿನ್ನೆಲೆಯಲ್ಲಿ ಒತ್ತಡಕ್ಕೊಳಗಾಗಿದ್ದಾರೆ. ಸಿಎಂ ಅವರು ಕೂಡ ಪುನರ್ವಸತಿ ಕಲ್ಪಿಸ್ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇರುವಂತದ್ದು, ಇಲ್ಲಿ ಕಾನೂನುಬದ್ಧವಾಗಿ ಅದನ್ನ ತೆರವು ಮಾಡಿರುವಂತದ್ದು ಫಕೀರ್ ಕಾಲೋನಿ ಆಗ್ಲಿ ಅಥವಾ ವಸೀಂ ಲೇಔಟ್ ಆಗ್ಲಿ, ಅಲ್ಲಿ 200ಕ್ಕೂ ಹೆಚ್ಚು ಶೆಡ್ಗಳು ಮನೆಗಳನ್ನ, ಅದು ವಸೀಂ ಅನ್ನೋ ವ್ಯಕ್ತಿ ಸರ್ಕಾರಿ ಜಮೀನನ್ನ ಸೈಟ್ಗಳನ್ನಾಗಿ ಮಾರಾಟ ಮಾಡಿ ಮಾಡ್ತಾ ಇದ್ದ. ಅದು ಅಕ್ರಮ. 5-6 ತಿಂಗಳಿಂದ ಅದನ್ನ ಖಚಿತಪಡಿಸ್ಕೊಂಡು ಹೌದು ಇದು ಅಕ್ರಮ, ಸರ್ಕಾರಿ ಜಮೀನು ಕಬಳಿಕೆ ಆಗಿದೆ ಅನ್ನುವಂಥದ್ದನ್ನ ಖಚಿತಪಡಿಸಿಕೊಂಡು ತಹಸೀಲ್ದಾರ್ ಮೂಲಕ ಜಿಬಿಐ ಈ ಒಂದು ಕ್ರಮಕ್ಕೆ ಮುಂದಾಗಿರುವಂತದ್ದು. ಸಿಎಂ ಡಿಸಿಎಂ ಇದನ್ನ ಈಗಾಗಲೇ ಸಮರ್ಥನೆ ಮಾಡ್ಕೊಂಡಿದ್ದಾರೆ, ನಮ್ಮ ಕ್ರಮ ಕಾನೂನುಬದ್ಧ ಆಗಿದೆ ಅಂತ. ಅಷ್ಟಾದ್ರೂ ಕೂಡ ಹೈಕಮಾಂಡ್ ಒಂದು ರೀತಿಯಲ್ಲಿ ರಾಜ್ಯದ ಮಾನವನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಕಳೀತಾ ಇರುವಂತದ್ದು. ಕೇರಳ ವಿಧಾನಸಭೆ ಚುನಾವಣೆಗಾಗಿ ತಮ್ಮದೇ ಪಕ್ಷದ ಸರ್ಕಾರ ಇರುವಂತಹ ರಾಜ್ಯವೊಂದರ ಮಾನ ಕಳೀತಾ ಇರುವಂತದ್ದು ಎಷ್ಟಕ್ಕೆ ಸರಿ ಅನ್ನುವಂಥದ್ದು ಕರ್ನಾಟಕದ ಸಾರ್ವಜನಿಕರ ಒಂದು ರೀತಿಯಲ್ಲಿ ಪ್ರಶ್ನೆ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ ನ ಈ ನಡೆ ಇದೆಯಲ್ಲ, ಸಾಕಷ್ಟು ಟೀಕೆಗೆ ಕೂಡ ಗುರಿಯಾಗಿರುವಂತದ್ದು. ರಾಜಕೀಯ ಕಾರಣಕ್ಕಾಗಿ ರಾಜ್ಯದ ಮಾನವನ್ನ ಹರಾಜಾಕುವಂತದ್ದು ಅಂತ ಅಂದ್ರೆ ಕೇರಳದ ಏನೇ ಆದ್ರೂ ಕೂಡ ರಾಜ್ಯ ಸರ್ಕಾರ ಬಹಳ ಪೂರಕವಾಗಿ ಸ್ಪಂದಿಸಿದೆ. ಭೂಕುಸಿತ ಆಗ್ಲಿ, ಅಲ್ಲಿನ ವಯನಾಡು ಆನೆ ದುರಂತಕ್ಕೆ ವ್ಯಕ್ತಿಯೊಬ್ಬ ಬಲಿಯಾದಾಗ 15 ಲಕ್ಷ ಕೂಡ ಕೊಡ್ಲಾಯ್ತು, ಮನೆಗಳನ್ನು ಕೂಡ ಕಟ್ಟಿಸ್ಕೊಡ್ಲಾಯ್ತು. ಅಲ್ಲಿ ಭೂಕುಸಿತಕ್ಕೆ ಒಳಗಾದಂತಹ ಅಲ್ಲಿನ ಕನ್ನಡಿಗರಿಗೆ 5 ಲಕ್ಷ ಪರಿಹಾರವನ್ನು ಕೂಡ ಸರ್ಕಾರ ಕೊಡ್ಲಾಯ್ತು. ಇಷ್ಟಾದ್ರೂ ಕೂಡ ಕೇರಳದ ಮುಂದೆ ಕರ್ನಾಟಕದ ಮಾನವನ ಕಳೆಯುವಂತೆ ಮಾಡುವಂತ ಕೆಲಸ ಇದೆಯಲ್ಲ ಹೈಕಮಾಂಡ್, ಸಾಕಷ್ಟು ಟೀಕೆಗೆ ಗುರಿ ಆಗ್ತಿದೆ. ಆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೇರೆ ದಾರಿ ಇಲ್ಲ, ಅದನ್ನ ಪಾಲಿಸಲೇಬೇಕು. ಆದ್ರೆ ಸಾರ್ವಜನಿಕವಾಗಿ ಸಾಕಷ್ಟು ಟೀಕೆಗೆ ಒಳಗಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.